पार्टी के, बोलो राहुल गांधी के, बोलो मल्लिकार्जुन खड़गे साहब के, बोलो डीके शिव कुमार के, बोलो एस श्रीनिवास जी के। डाउन डाउन डाउन, गांधी जी अमर रहे, गांधी जी अमर रहे। मुर्दाबाद मुर्दाबाद, वोट से वोट से वोट से अमर रहे, अमर रहे, अमर रहे, अमर रहे। कांग्रेस पार्टी के, यूथ कांग्रेस जिंदाबाद, यूथ कांग्रेस बीजेपी के धिक्कारा, 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 बीजेपी के धिक्कारा। बोलो महिला कांग्रेस के, मेरा नाम मोहम्मद इस्माइल शरीफ है, एक्स ब्लॉक प्रेसिडेंट पुलकेशी नगर से। आज हम लोग यहाँ से पुलकेशी नगर से हमारे अर्दिल अजीज एमएलए श्री एसी श्रीनिवास साहब के सदारत में और हमारे ब्लॉक प्रेसिडेंट चलपति त्रिपाल साहब और हमारे रिजवान अली साहब के और साथ में बैनागढ़ी सब लोग मिलकर कम से कम 2000 से ज़्यादा लोग यहाँ पे जमा हुए हैं। यहाँ पे जमा होने का मकसद यही है कि मनरेगा जो है ये हमारी कांग्रेस गवर्नमेंट मनमोहन सिंह साहब जब हमारे पीएम थे, सोनिया गांधी जी चेयरमैन थे हमारे, उस वक्त ये स्कीम जारी हुई थी। ये स्कीम महात्मा गांधी जी के नाम पर ये गांव में जो गौर गरीब हैं उनकी मदद, क्योंकि खाने को तक उस वक्त बहुत तकलीफ थी, लोगों को खाने की किल्लत थी। खाने की किल्लत हटाने के लिए, गौर गरीबों की मदद करने के लिए मनरेगा स्कीम को लाया गया था यूपीए गवर्नमेंट ने। हमारे महात्मा मनमोहन सिंह साहब की पीएम जब से उस वक्त उस स्कीम को अब ये लोग बदलना चाह रहे हैं। पहले नाम बदलेंगे, नाम बदल के इसके बाद ये जो गरीबों को जो मदद पहुंच रही है, ये मदद भी ना ये स्टॉप करने की कोशिश की जा रही है मोदी गवर्नमेंट की तरफ से। इस वजह से हम लोग इसके खिलाफ यहाँ पे जमे हुए हैं। यहाँ से हम लोग हमारे डीके शिव कुमार साहब, हमारे सदर और हमारे सिद्धारामैया साहब और तमाम लीडरान के साथ, हमारे एमएलए साहब के साथ हम राजभवन जाएंगे। और इसी तरह से ये शुरुआत है, यहाँ से शुरू होकर ये पूरे इंडिया में इस तरह से ये आंदोलन किया जाएगा। इसके खिलाफ हम चाहते हैं कि मनरेगा का नाम ये लोग नहीं हटाएं। मनरेगा जो है महात्मा गांधी जी का नाम कायम रहे। इस वजह से महात्मा गांधी जी के लिए हम लोग यहाँ पे जमे हुए हैं। ಸರ್, ಎಲ್ಲರಿಗೂ ನಮಸ್ಕಾರ। ಇವತ್ತು ನಾವು ಪ್ರೊಟೆಸ್ಟ್ ಮಾಡ್ತಾ ಇರೋದು ಕೇಂದ್ರ ಸರ್ಕಾರದ ವಿರುದ್ಧವಾಗಿ. ಕೇಂದ್ರ ಸರ್ಕಾರ ಏನು ಈ 10 ವರ್ಷದಿಂದ ಆಡಳಿತ ಮಾಡಿದ ಮೋದಿಜಿ ಅವರು ಎಲ್ಲದರಲ್ಲೂ ಬದಲಾವಣೆ ಅಂತ ಮಾಡಿ ಕರೆನ್ಸಿನ ಬದಲಾವಣೆ ಮಾಡಿದ್ರು, ಸಂವಿಧಾನ ಬದಲಾವಣೆ ಮಾಡ್ತೀವಿ. ಇವತ್ತು ನಮ್ಮ ಮಹಾತ್ಮ ಗಾಂಧೀಜಿ ಹೆಸರನ್ನೇ ಎಲ್ಲೂ ಇರಬಾರ್ದು ಅಂತ ಅವರು RSS ಸಿದ್ಧಾಂತ ಇರೋ ಹೆಸರುಗಳನ್ನ ತಗೊಂಡ್ಬಂದು ನಮ್ಮ ದೇಶದಲ್ಲಿ ಎಲ್ಲಾ ಕಡೆ ಇಂಪ್ಲಿಮೆಂಟ್ ಮಾಡಕ್ ಬಂದಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ನಾವು KPCC ಗಳಿಂದ ನಮ್ಮ ಎಲ್ಲಾ ಶಾಸಕರುಗಳಿಗೂ ಮತ್ತೆ ಆದೇಶ ಬಂದಿದೆ. ನಾವು ಪುಲಿಕೇಶ್ ನಗರ ವಿಧಾನಸಭಾ ಕ್ಷೇತ್ರದಿಂದ ಎಸಿ ಶ್ರೀನಿವಾಸ ಸಾಹೇಬರ ಅಧ್ಯಕ್ಷತೆಯಲ್ಲಿ ನಾವು ಸುಮಾರು 2000 ಜನಗಳ ಮೇಲೆ ಬಂದು ಇಲ್ಲಿ ಫ್ರೀಡಂ ಪಾರ್ಕ್ಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಾವು ರಾಜಭವನ್ ಮುತ್ತಿಗೆ ಹಾಕ್ತೀವಿ. ಸರ್ಕಾರಕ್ಕೆ ಏನು ಮೆಸೇಜ್ ಸರ್, ನಮ್ಮ ಸರ್ಕಾರ ಬಹಳ ಅಚ್ಚುಕಟ್ಟಾಗಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಸುಮಾರು 7.5 ವರ್ಷ ಆಗ್ತಾ ಇದೆ. ನಾವೇನು ಜನಗಳಿಗೆ ಆಶ್ವಾಸನೆ ಕೊಟ್ವಿ, ಆಶ್ವಾಸನೆಲ್ಲ ಈಡೇರಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಏನ್ ಕೊಡ್ತಾ ಇದೆ ಅದನ್ನ ನೋಡಿ ಕೇಂದ್ರ ಸರ್ಕಾರ ಪ್ರತಿ ಒಂದರಲ್ಲೂ ಸರ್, ನಾನು ಮೋದಿ ಸರ್ಕಾರ ಹೇಳ್ತೀನಿ, ದಯವಿಟ್ಟು ನಿಮ್ಮ ಸೀಟನ್ನ ಬಿಟ್ಟು ಇಳಿದ್ರೆ ನಮ್ಮ ದೇಶದಲ್ಲಿರೋ ಬಡವರು ಎಲ್ಲ ನಾವೆಲ್ಲ ಚೆನ್ನಾಗಿರ್ತೀವಿ. ಏನ್ ನೀವು 12 ವರ್ಷ ಆಳ್ವಿಕೆ ಮಾಡ್ಕೊಂಡ್ ಬರ್ತಾ ಇದ್ದೀರಾ, ಅದಕ್ಕೆ ಜನ ವಿರೋಧಿ ಇದ್ದಾರೆ ಅಂತ ನಾವು ಈ ಮುಖಾಂತರ ಹೇಳಕ್ ಬಯಸ್ತಾ ಇದೀವಿ. ಜನ ಎಲ್ಲ ಪವರ್ ವೋಟ್ ಚೋರಿ ಮಾಡ್ತಾ ಇದ್ದಾರೆ, ಎಲೆಕ್ಷನ್ ಕಮಿಷನ್ ಮಿಸ್ಯೂಸ್ ಮಾಡ್ತಾರೆ, ಎಲ್ಲದನ್ನು ಪ್ರೈವೇಟೈಸ್ ಅಂತ ದೇಶವನ್ನ ಮಾರೋ ಕೆಲಸಗಳನ್ನ ಮೋದಿಜಿ ಮುಂದೆ ಬಂದಿದ್ದಾರೆ. ಸರ್ ನಮಸ್ಕಾರ, ನನ್ನ ಹೆಸರು ಚಲಪತಿ ತಿರುಪಾಲ್, ಪುಲಕೇಶ್ ನಗರ್ ಬ್ಲಾಕ್ ಪ್ರೆಸಿಡೆಂಟ್. ಈ ಕೇಂದ್ರ ಸರ್ಕಾರ ಮೋದಿ ಅವರು ನಮ್ಮ ಕಾರ್ಮಿಕರಿಗೆ ತುಂಬಾ ದ್ರೋಹ ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ. ಯುರೋಪ್ ಅವರು ಬರೋ ಬಜೆಟ್ ಅವ್ರದ್ದು ಕ್ಯಾನ್ಸಲ್ ಮಾಡ್ಬೇಕಂತ ಈ ತೀರ್ಮಾನ ತಗೊಂಡಿದ್ದಾರೆ. ಪಾಪ ಬಡವರು ತುಂಬಾ ಕಷ್ಟದಲ್ಲಿದ್ದಾರೆ.
ಇದು ಅನ್ಯಾಯ ಮಾಡಿಕೊಂಡು ಮೋದಿ ಸರ್ಕಾರ ನಮಗೆ ತುಂಬ ತೊಂದರೆ ಕೊಡ್ತಾರೆ. ವೋಟ್ ಚೋರಿ ಮಾಡಿದ್ದಾರೆ. ಆಮೇಲೆ ತುಂಬ ರಾಜ್ಯದಲ್ಲಿ ಇವರು ಸರ್ಕಾರ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಯಾವುದು ಬಜೆಟ್ನಲ್ಲಿ ಕೂಡ ನಮಗೆ ಸ್ಟೇಟ್ಗೆ ಕೊಡಿ, ಸ್ಟೇಟ್ ಅವ್ರು ಕೊಡಿ ಅಂತ ಹೇಳ್ಕೊಂಡು ನಮಗೆ ಮೋಸ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಇದರಿಂದ ಅವರು 12 ವರ್ಷ ಆದ ಮೇಲೆ ಕೂಡ ಅವರು ನಮ್ಗೆ ಏನು ಕೆಲಸ ಮಾಡಿಲ್ಲ. ಆಕ್ಚುಲಿ ಈ ಮಹಾತ್ಮ ಗಾಂಧಿ ಹೆಸರು ಬೇರೆ ಹೆಸರು ಮಾಡಬೇಕಂತ ಅವರು ತೀರ್ಮಾನ ತಗೊಂಡು ಈ ಥರ ಮಾಡ್ತಾ ಇದ್ದಾರೆ. ರಾಜ್ಯ ಸಂವಿಧಾನದಲ್ಲಿ ಅವರು ಮಾಡೋ ದ್ರೋಹ ನಮಗೆ ತುಂಬ, ನಮ್ಮ SC/ST ಕೂಡ ಅವರು ತುಂಬ ದ್ರೋಹ ಮಾಡ್ತಾ ಇದ್ದಾರೆ. ಸಬ್ಸಿಡಿ ಕ್ಯಾನ್ಸಲ್ ಮಾಡಬೇಕಂತ ಅದು ಕೂಡ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಇದು ಪುಲಿಕೇಶನಿಂದ 2,000 ಜನ ಮೇಲ್ಗಡೆ ನಾವು ಎಲ್ಲ ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. MLA ನೇತೃತ್ವದಲ್ಲಿ 2,000 ಮೇಲ್ಗಡೆನೆ ಎಸ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡಿದ್ದೀವಿ. ಇವತ್ತು ನಾವು ಮನ್ರೇಗಾ ಆಂದೋಲನ ಕಾರ್ಯಕ್ರಮಕ್ಕೆ ನಾವು ಬಂದಿದ್ವಿ. ಎಲ್ಲ ನಮ್ಮ ಶಾಸಕರಾದ ಸನ್ಮಾನದ ಶ್ರೀ AC ಶ್ರೀನಿವಾಸ್ ಸಾಹೇಬ್ರ ನೇತೃತ್ವದಲ್ಲಿ ಪುಲ್ಕೇಶ್ ನಗರದಿಂದ ಸಾವಿರಾರು ಜನ ಕಟ್ಲೆ ಗಾಡಿ, 2 ವೀಲರಲ್ಲಿ ಗಾಡಿಗಳು ಎಲ್ಲ ಬಂದಿದ್ವಿ ಆಂದೋಲನ ಮಾಡೋಕ್ಕೆ. ಈ ಗಾಂಧೀಜಿ ಹೆಸರು ಬಂದು ಬದಲಾವಣೆ ಮಾಡಿ, ಏನು BJP ಸರ್ಕಾರ ದುಷ್ಟ ಸರ್ಕಾರ ಏನು ಗಾಂಧೀಜಿ ಹೆಸರು ಬದಲಾವಣೆ ಮಾಡ್ತಾ ಇದೆ, ಅದಕ್ಕೆ ನಾವು ಆಂದೋಲನ ಮಾಡೋಕ್ಕೆ ನಾವು ಬಂದಿದ್ವಿ. ಎಲ್ಲ ನಾವು ಬಂದಿದ್ದೀವಿ, ಕಾರ್ಯಕರ್ತರೆಲ್ಲ ಬಂದಿದ್ದೀವಿ. ನಮ್ಮ ಬ್ಲಾಕ್ ಕಾರ್ಯದರ್ಶಿ ಇದ್ದಾರೆ, ಕಾರ್ಪೊರೇಟರ್ಗಳು ಇದ್ದಾರೆ, ನಮ್ಮ ಪುಲ್ಕೇಶ್ ನಗರ ಎಲ್ಲ ಕಾಂಗ್ರೆಸ್ ಲೀಡರ್ಗಳು, ಸೀನಿಯರ್ ಲೀಡರ್ಗಳು ಎಲ್ಲ ಇದ್ದಾರೆ. ಎಲ್ಲ ಸೇರಿ ನಾವು ಬಂದಿದ್ದೀವಿ. ಎಲ್ಲ ಸೇರಿ ನಾವು ಇವತ್ತು ರಾಜಭವನ್ ಚಲೋ ಅಂತ ಒಂದು ಆಂದೋಲನ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ. ಇದು ಉಗ್ರ ಹೋರಾಟ, BJP ವಿರುದ್ಧ ಉಗ್ರ ಹೋರಾಟವನ್ನ ಮಾಡೋಕ್ಕೆ ನಾವು ಎಲ್ಲ ಸಿದ್ಧವನ್ನು ಮಾಡಿ ನಾವು ಇಲ್ಲಿ ಬಂದಿದ್ದೀವಿ. ಕಾನೂನು ರೀತಿ ಏನು ಹೋರಾಟ ಮಾಡಬೇಕು ಆ ಹೋರಾಟ ನಾವು ಗೆಲ್ಲೋ ಗಂಟ ಆ ಹೋರಾಟ ಮಾಡೋಕ್ಕೆ ನಾವು ಸಿದ್ಧ ಆಗಿದ್ದೀವಿ. ಈ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, जय कांग्रेस। देखिए, हमारी एक स्कीम हुआ करती थी मनरेगा, जो 25 साल से चालू थी और उसके तहत ऑलमोस्ट पूरा फंडिंग सेंट्रल गवर्नमेंट से हुआ करता था। अब उसको चेंज कर सेंट्रल गवर्नमेंट ने स्टेट गवर्नमेंट को 80% लायबिलिटी दे दी है, और विच इज अनफेयर, और उसका नाम भी चेंज कर दिया है, जी राम जी कर दिया। तो महात्मा गांधी के नाम से जो स्कीम हुआ करती थी, उस स्कीम को चेंज कर जी राम जी की स्कीम कर दी है। तो इसके खिलाफ आज एक मुहिम पूरे ऑल इंडिया लेवल पर जारी है, और जब तक ये चेंज नहीं होगा इसके खिलाफ एहतजाज होता रहेगा इंशाल्लाह। ನಮ್ಮ ಅಖಿಲ ಕರ್ನಾಟಕ ACC ಇಂದ ಮತ್ತು KPCC ಇಂದ ಏನು ಮನ್ರೇಗಾ ಅನ್ನೋದನ್ನ ನಮ್ಮ BJP ಸರ್ಕಾರದವರು ಬದಲಾವಣೆ ಮಾಡಿ ರಾಮ್ಜಿ ವೀರ್ಜಿ ಅಂತ ಏನೋ ಮಾಡಿದ್ದಾರೆ ಗೂಡ್ಸೆ ಫ್ಯಾಮಿಲಿ ಅವರಿಗೆ. ನಾವು ಮಹಾತ್ಮ ಗಾಂಧಿ ಹೆಸರಲ್ಲಿ ಇದನ್ನ ನಮ್ಮ ರೈತರಿಗೆ, ಬಡವರಿಗೆ ಅನುಕೂಲ ಆಗಲಿ ಅಂತ ಒಂದು ಒಳ್ಳೆ ಕಾರ್ಯಕ್ರಮ ಮನಮೋಹನ್ ಸಿಂಗ್ ಸಾಹೇಬರು, ಸೋನಿಯಾ ಗಾಂಧಿ ಅವರು ಕೊಟ್ಟಿದ್ರು. ಅದನ್ನ ಬದಲಾವಣೆ ಮಾಡಿ ಜನಗಳಿಗೆ ತೊಂದರೆ ಮಾಡೋದ್ರ ವಿರುದ್ಧ ಇವತ್ತು ರಾಜಭವನ್ ಚಲೋ ಹಮ್ಮಿಕೊಂಡಿದ್ದೀವಿ. ನಮ್ಮ ACC ಇಂದ ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರುಗಳು ಎಲ್ಲ ಭಾಗವಹಿಸಿ ಇವತ್ತು ಪ್ರತಿಭಟನೆ ರ್ಯಾಲಿಯನ್ನ ಯಶಸ್ವಿಗೊಳಿಸ್ತಾ ಇದ್ವಿ. ನಾವು ಸಹ 2,000 ಜನನ ನಮ್ಮ ಕ್ಷೇತ್ರದಿಂದ ಪ್ರತಿಭಟನೆಗೆ ಹೋರಾಟ ಮಾಡಲು ಹೊರಟಿದ್ದೀವಿ. ಏನ್ ಸಂದೇಶ ಕೊಡ್ತೀರಾ ಸರ್? ನಾವು ಇದನ್ನ ಬದಲಾವಣೆ ಮಾಡಲೇಬೇಕು. ಏನು ಮನ್ರೇಗಾ ಅಂತಿತ್ತು ಅದನ್ನೇ ಮುಂದುವರಿಸಬೇಕು, ಅದೇ ಕಾನೂನನ್ನ ತರಬೇಕು ಅಂತ ನಮ್ಮ ಒತ್ತಾಯ. ಕಾಂಗ್ರೆಸ್ ಸ್ಟ್ಯಾಂಡ್ ಮನ್ರೇಗಾ ಮತ್ತೆ ಮುಂದುವರಿಸಬೇಕು, ವಾಪಸ್ ತರಬೇಕು.